ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ಹೆಡ್ ಆಫೀಸು, ಪೊಲಿಟಿಕಲ್ ಸುದ್ದಿಯ ಹೆಡ್ ಕ್ವಾರ್ಟರ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಒಂದು ಸುದ್ದಿಯನ್ನು ಬ್ರೇಕ್ ಆಗ್ತಾ ಇದೆ. ಬಿಲೀವ್ ಇಟ್ ಆರ್ ನಾಟ್, ಇನ್ನು 5 ನಿಮಿಷದ ಒಳಗಾಗಿ ಎಲ್ಲ ಚಾನೆಲ್ಗಳಲ್ಲಿ ನಮ್ಮದೇ ಸುದ್ದಿ. ಎಲ್ಲ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ 9 ಗಂಟೆಗೆ ಸುದ್ದಿ ಬ್ರೇಕ್ ಮಾಡ್ತಾ ಇದ್ದೀನಿ. ರಾಜ್ಯ ರಾಜಕಾರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯಸಭಾ ಅಖಾಡದಲ್ಲಿ 5 ಅಭ್ಯರ್ಥಿಗಳು. ನಾವು ಹೇಳಿದ ಸುದ್ದಿ ಸುಳ್ಳಾಗಿದ್ದೇ ಇಲ್ಲ. ಈಗ ನಾವು ಬ್ರೇಕ್ ಮಾಡಿದ ಸುದ್ದಿ 2 ನಿಮಿಷದಲ್ಲಿ ಮತ್ತೊಂದು ಚಾನಲಲ್ಲಿ ಬರುತ್ತೆ. ಯಾಕಂದ್ರೆ ಇದು ಪಕ್ಕಾ ಸುದ್ದಿ, ನಿಖರ ಸುದ್ದಿ, ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ರಾಜ್ಯಸಭಾ ಕದನಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ಬಿಜೆಪಿ. ರಿಪಬ್ಲಿಕ್ ಕನ್ನಡಕ್ಕೆ ಕುಪೇಂದ್ರ ರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇಂದು ನಾಮಪತ್ರ ಸಲ್ಲಿಕೆ ಮಾಡ್ತೇನೆ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಕುಪೇಂದ್ರ ರೆಡ್ಡಿ. NDA ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ರಾಜ್ಯಸಭೆ ಕದನಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ಬಿಜೆಪಿ. ಓಕೆ, ನಾನು ಇವತ್ತು ನಾಮಪತ್ರ ಹಾಕ್ತೇನೆ ಅಂತೇಳಿ ಕುಪೇಂದ್ರ ರೆಡ್ಡಿ ಹೇಳಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ ನೋಡಿ. ಸರ್, ಕುಪೇಂದ್ರ ರೆಡ್ಡಿ ಸರ್, ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು, ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್, ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಅಂದ್ರೆ ಇದು ಎರಡು ಪಕ್ಷಗಳು ಸೇರಿ ಎರಡನೇ ಸೀಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS ಎರಡು ಸೇರಿ ಉಳಿಕೆ ಮತ ವ್ಯವಸ್ಥೆ ಇರಿದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ. ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನೇನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಏನಾಗ್ತದೆ ನಂಗೆ ಗೊತ್ತಿಲ್ಲ. ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಜವಾಬ್ದಾರಿ ಅಲ್ಲ ಅದು. NDA ಅಭ್ಯರ್ಥಿಯಾಗಿ 2 ಪಾರ್ಟಿಗಳ ಜವಾಬ್ದಾರಿ ಇದೆ. ಓಕೆ, ಇಬ್ರು ಅವ್ರೇನು ಸುಮ್ಮನೆ ಹಾಕ್ಸೋದಿಲ್ಲ. ಹೌದು, ಅವ್ರ ಮೈಂಡಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಮಾಡ್ತಾರೆ. ನೀವು ಗೆಲ್ಲುವಂತ ವಿಶ್ವಾಸ ಎಷ್ಟಿದೆ ಸರ್? ಇನ್ನು ಗೆಲ್ತೀವಿ ಅಂತಾನೆ ಹಾಕ್ಬೇಕಲ್ವಾ? ಹೌದು ಹೌದು. ನೋಡೋಣ, ದೇವರಿದ್ದಾರೆ ಮುಂದಕ್ಕೆ. ಪಕ್ಷದ ಸೀನಿಯರ್ಸು ಇದ್ದಾರೆ, 2 ಪಕ್ಷದ ಹಿರಿಯರಿದ್ದಾರೆ. ಸರ್, ಕುಪೇಂದ್ರ ರೆಡ್ಡಿ ಸರ್, ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು, ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್, ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಅಂದ್ರೆ ಇದು ಎರಡು ಪಕ್ಷಗಳು ಸೇರಿ ಎರಡನೇ ಸೀಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS ಎರಡು ಸೇರಿ ಉಳಿಕೆ ಮತ ವ್ಯವಸ್ಥೆ ಇರಿದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ. ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನೇನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಏನಾಗ್ತದೆ ನಂಗೆ ಗೊತ್ತಿಲ್ಲ. ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಜವಾಬ್ದಾರಿ ಅಲ್ಲ ಅದು. NDA ಅಭ್ಯರ್ಥಿಯಾಗಿ 2 ಪಾರ್ಟಿಗಳ ಜವಾಬ್ದಾರಿ ಇದೆ. ಓಕೆ, 15 ನಿಮಿಷ ಹೋಗ್ಬೇಕು. ಇಬ್ರು ಅವ್ರೇನು ಸುಮ್ಮನೆ ಹಾಕ್ಸೋದಿಲ್ಲ. ಹೌದು, ಅವ್ರ ಮೈಂಡಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಮಾಡ್ತಾರೆ. ನೀವು ಗೆಲ್ಲುವಂತ ವಿಶ್ವಾಸ ಎಷ್ಟಿದೆ ಸರ್? ಇನ್ನು ಗೆಲ್ತೀವಿ ಅಂತಾನೆ ಹಾಕ್ಬೇಕಲ್ವಾ? ಹೌದು ಹೌದು. ನೋಡೋಣ, ದೇವರಿದ್ದಾರೆ ಮುಂದಕ್ಕೆ. ಪಕ್ಷದ ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ, ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್.
ಎಸ್ ಸರ್, ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾರ ಇಲ್ವಾ ಅನೇಕ ಕಡೆ ಇದನ್ನ ಡೌಟ್ಫುಲ್ ಆಗಿ ಹೇಳ್ತಾ ಇದ್ರು. ಬಟ್ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ, ನಿಖರ ಮಾಹಿತಿ. ಕುಪೇಂದ್ರ ರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಹೇಳಿದ್ರು, ಹೌದು NDA ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀನಿ, ಇವತ್ತು ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ, ದೇವರಿದ್ದಾನೆ ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಪಕ್ಕಾ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಬಹಳ ಬಹಳ ಕುತೂಹಲ ಇತ್ತು. ಯಾವಾಗಲೂ ಬಿಜೆಪಿ ವಲಯದಲ್ಲಿ ಕೊನೆಯ ಮೂಮೆಂಟ್ ಅಲ್ಲಿ ಏನಾದ್ರೂ ಅಚ್ಚರಿಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಅದು ಸಾಕ್ಷಿ ಅಂತ ಅನ್ಸುತ್ತೆ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾ ಇರೋದ್ರಿಂದ. ಎಸ್ ವೀಕ್ಷಕರೇ, ಇದು ನಮ್ಮ ಬಿಗ್ ಎಕ್ಸ್ಕ್ಲೂಸಿವ್, ಹೌದು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. 5ನೇ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಚಾನೆಲ್ಗಳಲ್ಲಿ ಸುದ್ದಿ ಬರುತ್ತೆ ನೋಡಿ. ಕಾಂಗ್ರೆಸ್ನಿಂದ ಅಜಯ್ ಮಾಖೇನ್, GC ಚಂದ್ರಶೇಖರ್, ನಾಸಿರ್ ಹುಸೇನ್, ಬಿಜೆಪಿಯಿಂದ ನಾರಾಯಣ್ ಭಾಂಡಗೆ, ಈಗ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ. ಇದು ಎಲ್ಲೂ ಸುದ್ದಿ ಬಂದಿಲ್ಲ ಇಲ್ಲಿ ತನಕ. ರಿಪಬ್ಲಿಕ್ ಕನ್ನಡದಲ್ಲಿ ಯಾಕೆ ಬರ್ತಾ ಇದೆ ಅಂತಂದ್ರೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರವಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ. ಎಸ್, ನಾನು ವೋಟ್ ಹಾಕ್ತೀನಿ, ನಾಮಿನೇಷನ್ ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವೀಕ್ಷಕರ ನೆನಪಿರಲಿ, ಕಾಂಗ್ರೆಸ್ 136 ಇದೆ, ಬಿಜೆಪಿ 66 ಇದೆ, JDS 19 ಇದೆ, ಒಟ್ಟು 224. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 46 ಮತಗಳು ಬೇಕು, 46 ಶಾಸಕರು ಬೇಕು. ಲೆಕ್ಕ ಪ್ರಕಾರ 46 ಶಾಸಕರು. ಕುಪೇಂದ್ರ ರೆಡ್ಡಿ 11 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ರಾಜ್ಯಸಭೆ ಕದನಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ ಬಿಜೆಪಿ. ಒಂದು ವೇಳೆ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆಗೆ ನಿಂತರೆ ಯಾರಾದರೂ ಒಬ್ರು ಸೋಲ್ಬೇಕು. 4 ಜನ ಗೆಲ್ಲೋದಕ್ಕಾಗೋದು. 5ನೇ ಅಭ್ಯರ್ಥಿ ಅಥವಾ ಸೆಕೆಂಡ್ ಪ್ರಾಶಸ್ತ್ಯದ ಮತ ಇದರಲ್ಲಿ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಪ್ರಥಮ ಪ್ರಾಶಸ್ತ್ಯದ ಮತಗಳ ಪ್ರಕಾರ 46 ಮತಗಳು ಬರಬೇಕು ಒಬ್ಬೊಬ್ಬರಿಗೆ. 46 ಮತಗಳ ಪೈಕಿ ಕಾಂಗ್ರೆಸ್ ಅಲ್ಲಿ 136 ಇದೆ. ಕಾಂಗ್ರೆಸ್ನ 3 ಗೆಲ್ಲಬೇಕು ಅಂತಂದ್ರೆ, ನಾಸಿರ್ ಹುಸೇನ್, ಅಜಯ್ ಮಖನ್, GC ಚಂದ್ರಶೇಖರ್ ಗೆಲ್ಲಬೇಕು ಅಂತಂದ್ರೆ 46 × 3 ಎಷ್ಟಾಯ್ತು ರೀ? 138. ಕಾಂಗ್ರೆಸ್ ಬಳಿ ಇರೋದೆಷ್ಟು? 136. 2 ಎಕ್ಸ್ಟ್ರಾ ಸೀಟ್ ಬೇಕು ಅವರಿಗೆ. ಯಾರು ಕೊಡ್ತಾರೆ? ದರ್ಶನ್ ಪುಟ್ಟಣಯ್ಯ ಕೊಡ್ತಾರೆ, ಆಮೇಲೆ ಲತಾ ಮಲ್ಲಿಕಾರ್ಜುನ್ ಅವರು ಕೊಡ್ತಾರೆ 138. ಆಗ 3 ಜನರು ಗೆಲ್ತಾರೆ. ಬಿಜೆಪಿ ಬಳಿ ಎಷ್ಟಿದೆ? 66. ಅವರೆಷ್ಟು ಬೇಕು? 46 ಬೇಕು. ಯಾರು ಗೆಲ್ತಾರೆ? ನಾರಾಯಣ ಭಾಂಡಗೆ ಗೆಲ್ತಾರೆ. ಉಳಿದದ್ದು ಎಷ್ಟು ಉಳಿಯಿತು? 20 ಉಳಿಯಿತು. JDS ಅಲ್ಲಿ ಎಷ್ಟಿದೆ? 19 ಇದೆ. 20 ಮತ್ತು 19 ಎಷ್ಟಾಯ್ತು? 39. 46ಕ್ಕೆ ಎಷ್ಟು ಕಡಿಮೆ ಬಂತು? 7 ಕಡಿಮೆ ಬಂತು. ಎಲ್ಲಿಂದ ಬರುತ್ತೆ? ಜನಾರ್ದನ್ ರೆಡ್ಡಿ ಒಂದು ಕೊಡ್ತಾರೆ. ಎಷ್ಟಾಯ್ತು? 40 ಆಯ್ತು. ಈಗ 6 ಕ್ರಾಸ್ ಔಟ್ ಆಗಬೇಕು. ಇದೇ ಭಯ ಈಗ 6 ಕ್ರಾಸ್ ಔಟ್ ಆಗಬೇಕು. ಕಾಂಗ್ರೆಸ್ ಇಂದ ಕ್ರಾಸ್ ಔಟ್ ಆಗತ್ತಾ? ಅಸಮಾಧಾನಿತರು ಕಾಂಗ್ರೆಸ್ ಇಂದ ಕ್ರಾಸ್ ಔಟ್ ಆಗತ್ತಾ? ನೋಡಿ, ಪುಟ್ಟಸ್ವಾಮಿ ಗೌಡರು ಇದ್ದಾರೆ ಗೌರಿಬಿದೂರಿನಲ್ಲಿ, ಇದು ಆಮೇಲೆ ದರ್ಶನ್ ಪುಟ್ಟಣಯ್ಯ ಇದ್ದಾರೆ, ಲತಾ ಮಲ್ಲಿಕಾರ್ಜುನ್ ಇದ್ದಾರೆ, ಜನಾರ್ದನ್ ರೆಡ್ಡಿ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಬ್ರು ಗೆಲ್ಲಬೇಕು ಅಂತಂದ್ರೆ 46 ಸೀಟ್ ಬೇಕು. ಬಿಜೆಪಿ ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. 46 × 3 ಅಂತಂದ್ರೆ 138. ಇವರ ಬಳಿ ಇರೋದು 136. ದರ್ಶನ್ ಪುಟ್ಟಣಯ್ಯ ಒಂದು ಓಟ್ ಹಾಕ್ತಾರೆ, ಲತಾ ಮಲ್ಲಿಕಾರ್ಜುನ್ ಓಟ್ ಹಾಕ್ತಾರೆ. ಅಲ್ಲಿಗೆ ಕಾಂಗ್ರೆಸ್ನ 3 ಗೆಲ್ತಾರೆ. ಬಿಜೆಪಿ ಬಳಿ ಇರೋದು 66, 46 ಬೇಕಿರೋದು. ನಾರಾಯಣ್ ಬಾಂಡಗೆ ಗೆಲ್ತಾರೆ, ಉಳಿಯೋದು 20 ಓಟು. JDS ಬಳಿ 19 ಓಟು. 20 + 19 39. ಬಾಕಿ ಎಷ್ಟು ಬೇಕು? 7 ಬೇಕು. ಜನಾರ್ದನ್ ರೆಡ್ಡಿ ಒಂದು ಕೊಡ್ತಾರೆ. ಎಷ್ಟಾಯ್ತು? 40 ಆಯ್ತು. ಇನ್ನು 6 ಓಟ್ ಎಲ್ಲಿಂದ ಬರುತ್ತೆ? ಲತಾ ಮಲ್ಲಿಕಾರ್ಜುನ್ ಆ ಕಡೆಗೆ ಹಾಕ್ತಾರಾ? ದರ್ಶನ್ ಪುಟ್ಟಣಯ್ಯ ಆ ಕಡೆಗೆ ಹಾಕ್ತಾರಾ? ಪುಟ್ಟಸ್ವಾಮಿ ಗೌಡ ಆ ಕಡೆಗೆ ಹಾಕ್ತಾರಾ? ಅವ್ರು ಆ ಕಡೆಗೆ ಹಾಕಿದ್ರೆ ಅಲ್ಲಿ 2 ತಗೋಬಹುದು, ಪುಟ್ಟಸ್ವಾಮಿ ಗೌಡ ಮತ್ತು ಜನಾರ್ದನ್ ರೆಡ್ಡಿ. ಯಾಕಂದ್ರೆ ದರ್ಶನ್ ಪುಟ್ಟಣಯ್ಯ ಮತ್ತು ಲತಾ ಮಲ್ಲಿಕಾರ್ಜುನ್ ಇಲ್ಲಿಗೆ ಹಾಕ್ಲೇಬೇಕು, ಅಥವಾ ಪುಟ್ಟಸ್ವಾಮಿ ಗೌಡ ಹಾಕ್ಲೇಬೇಕು. 41 ಆಗುತ್ತೆ. ಉಳಿದ 5 ಓಟ್ ಯಾರು ಹಾಕ್ತಾರೆ? ದೇವರಿದ್ದಾನೆ. ಆದ್ರೆ ಓಟ್ ನಾನು ನಾಮಿನೇಷನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಕುಪೇಂದ್ರ ರೆಡ್ಡಿ. ಸರ್, ಕುಪೇಂದ್ರ ರೆಡ್ಡಿ ಸರ್, ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು, ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್. ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಅಂದ್ರೆ ಇದು ಇಂಡಿಪೆಂಡೆಂಟ್ ಪಕ್ಷಗಳು ಸೇರಿ 2ನೇ ಸೀಟಿನ ಕೊಟ್ಟಿದ್ದಾರೆ. ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS 2 ಸೇರಿ ಉಳಿಕೆ ಮತ ವ್ಯವಸ್ಥೆ ಇದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ.
ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನೇನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಹಾಂ ಏನಾಗ್ತದೆ ನಂಗೆ ಗೊತ್ತಿಲ್ಲ. ಹಾಂ ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಜವಾಬ್ದಾರಿ ಅಲ್ಲ ಅದು. ಪಾರ್ಟಿ ಎನ್ ಡಿ ಅಭ್ಯರ್ಥಿಯಾಗಿ ಎರಡೂ ಪಾರ್ಟಿಗಳ ಜವಾಬ್ದಾರಿ ಇದೆ. ಓಕೆ